ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ದಿನಚರಿ ಹೇಗಿತ್ತು, ಮತ್ತು ನನ್ನ ವೀಡಿಯೋಸ್ ಹೇಗೆ ಬರ್ತಿದ್ದೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ನನ್ನ ವೀಡಿಯೋಸ್ ಬರ್ತಿದೆ. ಸೊ ಅದು ಯಾವ ರೀತಿ ಇದೆ, ಏನಾದರೂ ಚೇಂಜಸ್ ಬೇಕಾದ್ರೆ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾರ ಐಡಿಯಾಸ್ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ. ನಾನು ರಿಪ್ಲೈನೂ ಮಾಡ್ತೀನಿ, ಪ್ಲಸ್ ಏನಾರ ಯೂನಿಕ್ ಐಡಿಯಾಸ್ ಅಥವಾ ಯೂನಿಕಾಗಿ ಏನಾದರೂ ಇದ್ದರೆ ಅದ್ರ ಮೇಲೆ ಒಂದು ವೀಡಿಯೋನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಮೇಜರಾಗಿ ಬಿಸ್ನೆಸ್ ಬಗ್ಗೆನೇ ಮಾತಾಡೋದು ಗೈಸ್. ಬಿಸ್ನೆಸ್ ಬಿಟ್ಟು ಜಾಬು, IT ಜಾಬು, ಆ ಜಾಬ್ ಈ ಜಾಬ್ ಅಂತ ನಾನು ಮಾತಾಡಲ್ಲ. ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಸೊ ಬಿಸ್ನೆಸ್ ಆದರೆ ಬೇಕಾದ್ರೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ, ಅದಕ್ಕೋಸ್ಕರ ಬರೀ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಿರ್ತೀನಿ. ಅದು ಬಿಟ್ಟರೆ ಸ್ಟಾಕು, ಕ್ರಿಪ್ಟೋ ಕರೆನ್ಸಿ ಆ ಥರ ಈ ಥರ ಅಂತ ಒಂದು ಇನ್ವೆಸ್ಟ್ಮೆಂಟ್, ಒಂದು ದುಡ್ಡು ಮಾಡುವ ಒಂದು ಇದಕ್ಕೆ ಮಾತಾಡ್ತಿರ್ತೀನಿ, ಒಂದು ರೀತಿಲಿ ಮಾತಾಡ್ತಿರ್ತೀನಿ. ಸೊ ಈಸಿಯಾಗಿ ಲೀಗಲಾಗಿ ರನ್ ಮಾಡೋದು ಹೇಗೆ ಅಂತ. ಇವತ್ತಿಂದು ಬಂದ್ಬಿಟ್ಟು ಮೇಜರು ಬಿಸ್ನೆಸ್ಸು. ಸೊ ಇವಾಗ ನಾನು ಎಷ್ಟೋ ಜನನ ಮೀಟ್ ಮಾಡಿದ್ದೀನಿ ಗೈಸ್, ಸುಮಾರು ಜನನ ಮೀಟ್ ಮಾಡಿದ್ದೀನಿ. ಯಾವ ರೀತಿ ಅಂದರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ ಫೈನ್, ನೀನು ಬಿಸ್ನೆಸ್ ಮಾಡಬೇಕಾಗೋರು ಮಾಡು, ಮತ್ತು ಖುಷಿ. ನಾನು ಆ್ಯಕ್ಚುಲಿ ಗೈಸ್ ಬೇರೆಯವ್ರ ಥರ ನಾನಲ್ಲ. ಸೊ ನೀನು ಯಾಕೆ ಬಿಸ್ನೆಸ್ ಮಾಡ್ತಿದ್ದೆ, ಬಿಸ್ನೆಸ್ಸು ವರ್ಸ್ಟು ಗಿಷ್ಟು ಕಷ್ಟಪಡಬೇಕಾಗುತ್ತೆ, ಬೇಡ ಬಿಸ್ನೆಸ್ ಬಿಟ್ಬಿಡು, IT ಜಾಬ್ಗೆ ಹೋಗು, ಆ ಥರ ಜಾಬ್ಗೆ ಹೋಗು ಅಂತ ಹೇಳೋ ವ್ಯಕ್ತಿ ನಾನಲ್ಲ. ಮತ್ತು ಬಿಸ್ನೆಸ್ಸಿಗೆ ಬಂದರೆ ನನಗೂ ಖುಷಿನೇ. ಕಾಂಪಿಟೇಟರ್ ಇರಬೇಕು, ಕಾಂಪಿಟೇಷನ್ ನಡಿಬೇಕು ಬಿಸ್ನೆಸ್ ಫೀಲ್ಡಲ್ಲಿ. ಬಟ್ ನನಗೇನಂದರೆ ಕೆಲವೊಬ್ಬರನ್ನ ಹಿಂಗೆ ಮಾತಾಡಿದಾಗ ಮೇಜರ್ ಜನ, ಕೆಲವೊಬ್ರು ಅಂತಲೂ ಹೇಳೋಕ್ಕಾಗಲ್ಲ, ಮೇಜರ್ ಜನ ಫಸ್ಟು ಡಿಸ್ಕಸ್ ಮಾಡ್ತಾರೆ. ಓಕೆ ನಾನು ಈ ಥರದೊಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ. ಓಕೆ ಫೈನ್, ನನಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಮಾಡಿ, ಒಳ್ಳೆಯದಾಗಲಿ. ಯಾವ ಥರ ಬಿಸ್ನೆಸ್, ಈ ಥರ ಒಂದು ರಿಟೇಲ್ ಬಿಸ್ನೆಸ್ಸು. ಯಾವ ರಿಟೇಲ್ ಅಂದರೆ ಹೆಂಗೆ. ಸೊ ಓಕೆ ನಾನು ಈ ಥರದೊಂದು ಯೂನಿಕ್ ಐಡಿಯಾ ಅಥವಾ ಏನು ಆ ಥರ ಏನೂ ಇರೋಲ್ಲ ಅವ್ರ ಹತ್ರ. ಸೊ ಸಿಂಪಲಾಗಿ ಅವ್ರೇನು ಹೇಳ್ತಾರೆ, ಓಕೆ ನನಗೆ ಹೋಲ್ಸೇಲಲ್ಲಿ ಬಟ್ಟೆ ಸಿಗುತ್ತೆ, ಹೋಲ್ಸೇಲಲ್ಲಿ ತಂದು ಹಾಕ್ತೀನಿ, ಹೋಲ್ಸೇಲಲ್ಲಿ ತಂದು ಹಾಕ್ಬಿಟ್ಟು ನನಗೆ ಜಸ್ಟ್ 5 to 10% ಮಾರ್ಜಿನ್ ಸಿಕ್ಕಿದ್ರೆ ಸಾಕು, ಸೇಲ್ ಮಾಡಿಬಿಡ್ತೀನಿ, ಈ ರೀತಿ ಹೇಳ್ತಾರೆ. ಸೊ ಇದು ತಪ್ಪು ಅಂತಲೂ ಹೇಳಲ್ಲ ಗೈಸ್, ಇದು ಕರೆಕ್ಟು ಅಂತಲೂ ಹೇಳಲ್ಲ. ಇದು ಆ್ಯಕ್ಚುಲಿ ಸುಮಾರು ಜನ ಯೋಚನೆ ಮಾಡ್ತಾರೆ ರೀತಿಯೇ ತಪ್ಪು, ಯೋಚನೆ ಮಾಡ್ತಾರ ರೀತಿಯೇ ತಪ್ಪು. ಸೊ ನೀವೇನು ಅನ್ಕೋತೀರಾ, ಒಂದು ಮೆಟೀರಿಯಲ್ನ ತಂದು ಇವಾಗ 20 ರೂಪಾಯಿಗೆ ತಂದುಬಿಟ್ಟು, ಬೇಡ 100 ರೂಪಾಯಿನೇ ಇಟ್ಕೊಳ್ಳಿ ಗೈಸ್, ಸಾರಿ 100 ರೂಪಾಯಿಗೆ ತಂದುಬಿಟ್ಟು 5% ಪ್ರಾಫಿಟ್ ಇಟ್ಟರೆ ಮಾರಿದ್ರೆ 105 ರೂಪಾಯಿಗೆ ಮಾರ್ತೀರಾ. ಸೊ ಇವಾಗ ನನ್ನ ಒಂದು ಕಡೆಯ ಪ್ರಶ್ನೆ, ಸೊ ನೀವೇನು ಮಾಡ್ತಾಯಿದ್ದೀರಾ, ಯಾವ ಬಿಸ್ನೆಸ್ ಮಾಡ್ತಾಯಿದ್ದೀರಾ? ಓಕೆ ಫೈನ್, ಲೀಗಲಾಗಿ ಮಾಡ್ತಾಯಿದ್ದೀರಾ, ಇಲ್ಲೀಗಲಾಗಿ ಮಾಡ್ತಾಯಿದ್ದೀರಾ? ಓಕೆ ನಾನು ಲೀಗಲಾಗಿ ಮಾಡ್ತೀನಿ ಗುರು. ಲೀಗಲಾಗಿ ಮಾಡ್ತೀಯಾ, GST ಮಾಡು, ಮತ್ತು GST ಮಾಡು, GST ಮಾಡಿಸೋ. GST ಮಾಡಿಸ್ತೀಯಾ, ನಿನ್ಗೊಂದು ಇದು ನಂಬರ್ ಸಿಗುತ್ತಾ. ಸೊ ನೀನು ಇವಾಗ ಟ್ಯಾಕ್ಸ್ ಕಟ್ಟಬೇಕು, ಮಿನಿಮಮ್ 5% ಟ್ಯಾಕ್ಸ್ ಕಟ್ಟಲೇಬೇಕು. ನೀನು ಯಾವುದೇ ಒಂದು ಮೆಟೀರಿಯಲ್ ಮೇಲಾಗಲಿ 2%, 3%, 5%, 18%, 27%, 28%, ಅಲ್ಲಿ ಬೇಜಾನ್ ಸ್ಲ್ಯಾಬ್ ರೇಟ್ಸ್ ಐತೆ, ಅದ್ರ ಪ್ರಕಾರ ಕಟ್ಟಬೇಕು. ಕಟ್ಟು. ಇವಾಗ 5% ಟ್ಯಾಕ್ಸ್ ಕಟ್ತಿದ್ಯಾ, ಎಲ್ಲಿ ಉಳಿತು ನಿನಗೆ ಲಾಭ? ಸಿಂಪಲ್ ಗೈಸ್, ನಾನು ಇದನ್ನು ಹೊಸ್ದಾಗಿ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ನೀವು ಯೋಚನೆ ಬರ್ತಿರಲ್ಲ. ಸೊ ನಾನಿವಾಗ ಒಂದು 100 ರೂಪಾಯಿಗೆ ಮೆಟೀರಿಯಲ್ ತಂದುಬಿಟ್ಟು 105 ರೂಪಾಯಿಗೆ ಮಾರ್ಬಿಟ್ಟು 105 ರೂಪಾಯಿಗೂ ಬೇರೆ ಏನಾದರೂ ಮೆಟೀರಿಯಲ್ ತಂದುಬಿಟ್ಟು 110, 112 ರೂಪಾಯಿಗೂ ಮಾರಬೇಕು. ಸೊ ಇದೇ ಥರ ಕಡಿಮೆ ಮಾರ್ಜಿನಲ್ಲಿ ಮಾರ್ಬಿಟ್ರೆ ನನಗೆ ಕಸ್ಟಮರ್ಸ್ ಬಂದುಬಿಡ್ತಾರೆ, ಕಸ್ಟಮರ್ಸ್ ನುಗ್ಗಿ ತಗೊಬಿಡ್ತಾರೆ, ಪರ್ಚೇಸ್ ಮಾಡಿಬಿಡ್ತಾರೆ, ಸೇಲ್ ಆಗೋಗುತ್ತೆ, ದುಡ್ಡು ಮಾಡಿಬಿಡ್ಬೋದು. ನಾನು ಇವಾಗ 100 ರೂಪಾಯಿಗೆ ಕೊಟ್ಟು 150 ರೂಪಾಯಿಗೆ ಮಾರಿ ಒಬ್ರಿಗೆ ಮಾರೋದಕ್ಕಿಂತ 50 ಜನ ತಗೊಳ್ಳಿ ಬಿಡು, 50 ಜನ ಬಂದಂಗಿರುತ್ತೆ, ಅಥವಾ 20 ಜನ ತಗೊಳ್ಳಿ ಬಿಡು, 20 ಜನ ಬರ್ತಾರೆ, ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋರು ಸುಮಾರು ಜನ ಇರ್ತೀರ. ಸೊ ಇದು ನನ್ನ ಪ್ರಕಾರ ಬೆಸ್ಟ್ ಐಡಿಯಾ ಅಲ್ಲ. ಏನು ತಿಕ್ಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಗೈಸ್. ಸುಮಾರು ಜನ ಇದು ಮಿಸ್ಟೇಕ್, ಮೇಜರ್ ಮಿಸ್ಟೇಕ್ ಇದು ಮಾಡ್ತಾಯಿದ್ದೀರಾ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಏನಾರು ಒಂದು ಮೆಟೀರಿಯಲ್ ತಂದು ಹಾಕ್ಬಿಟ್ಟು ಅದಕ್ಕೆ ಅದ್ರ ಮೇಲೆ 5-10% ಮಾರ್ಜಿನ್ ಇಟ್ಬಿಟ್ಟು ಸೇಲ್ ಮಾಡಿಬಿಡ್ತೀನಿ. ಇದೆಲ್ಲ ಆಗದಿರೋ ಕತೆ ಗೈಸ್, ಇದೆಲ್ಲ ಆಗದಿರೋ ಕತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಒಂದು ಶಾಪ್ ಬಗ್ಗೆನೇ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು ಶಾಪ್ ಓಪನ್ ಮಾಡಿದ್ದೀನಿ. ಸೊ ನನ್ನ ಟಾರ್ಗೆಟ್ ಇವಾಗ 5% ಮಾರ್ಜಿನ್ ಇಡೋದು. ಸೊ 100 ರೂಪಾಯಿಗೆ ಶರ್ಟ್ ತಂದಿದ್ದೀನಿ, 100 ರೂಪಾಯಿಗೆ ಶರ್ಟು ಎಲ್ಲೂ ಸಿಗೋಲ್ಲ. ನನ್ನ ಅಂಗಡಿ ಪೂರ್ತಿ ಹುಡುಕಿದ್ರು 100 ರೂಪಾಯಿ ಮೆಟೀರಿಯಲ್ ಎಲ್ಲೂ ಸಿಗೋಲ್ಲ ಗೈಸ್. ಸೊ ನಾನು ಎಕ್ಸಾಂಪಲ್ ಕೊಡ್ತಾರೆ, ಬೇಡ 1000 ರೂಪಾಯಿನೇ ಇಟ್ಕೊಳ್ಳಿ, 1000 ರೂಪಾಯಿಗೆ ಒಂದು ಶರ್ಟ್ ಸೇಲ್ ಮಾಡಬೇಕು. 1000 ರೂಪಾಯಿಗೆ ತಂದಿದ್ದೀನಿ ನಾನು, 1000 ರೂಪಾಯಿಗೆ ತಂದಿದ್ದೀನಿ. ಇವಾಗ ಅದನ್ನು ನಾನು 1050 ರೂಪಾಯಿಗೆ ಮಾರಬೇಕು ಅಷ್ಟೇ. 5% ಮಾರ್ಜಿನ್ ಅಂದರೆ ಅಷ್ಟೇ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಂದು ವೆಬ್ಸೈಟ್ ಐತೆ, ವೆಬ್ಸೈಟ್ ಕಾಸ್ಟು, ಅಂಗಡಿ ರೆಂಟ್ ಕಟ್ಟಬೇಕು, ರೆಂಟು
ಪ್ಲಸ್ GST ಕಟ್ಟಬೇಕು. ಓಕೆ, ಒಂದು ಶರ್ಟು 2500ಕ್ಕಿಂತ ಬಿಲೋ ಇದ್ದರೆ, ಅಂದರೆ MRP ನಾನು ಹಾಕೋ MRP ಡಿಸ್ಕೌಂಟಲ್ಲಿ ಅವ್ರು ಪೇ ಮಾಡೋದು 2500ಕ್ಕಿಂತ ಕಡಿಮೆ ಇದ್ದರೆ 5%. ಸೊ ಓಕೆ, ಅದನ್ನು ಕಟ್ಟಬೇಕು. ಸೊ ಅದಾದಮೇಲೆ ಡೆಲಿವರಿ, ಇಫ್ ಇನ್ ಕೇಸ್ ಅವ್ರು ಏನಾದ್ರು ಆರ್ಡರ್ ಮಾಡಿದ್ರೆ ಆನ್ಲೈನಲ್ಲಿ ಡೆಲಿವರಿ ಚಾರ್ಜಸ್ ಕಟ್ಟಬೇಕು. ಅದಾದಮೇಲೆ ಇನ್ನೂ ಒಂದು ಹೇಳ್ತೀನಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿದ್ರೆ ಇಂಟ್ರೆಸ್ಟ್ ಕಟ್ಟಾಗುತ್ತೆ. 2 to 3% ಇಂಟ್ರೆಸ್ಟ್ ಕಟ್ಟಾಗುತ್ತೆ. 5%ವರೆಗೂ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಕೆಲವೊಂದು ಕಾರ್ಡಲ್ಲಿ 5%ವರೆಗೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ 3%ಇಂದ 5% ಕಟ್ಟಾಗ್ಬಿಟ್ಟೆ ನಿಮ್ಮ ಅಕೌಂಟಿಗೆ ಬರೋದು. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಕರೆಂಟ್ ಬಿಲ್ ಕಟ್ಟಬೇಕು. ಸೊ ನೀವಿವಾಗ ಸಿಂಪಲಾಗಿ ನನಗೆ ಬೇರೆ ಏನು ಬೇಡ ಗೈಸ್, ನಾನು ಇವಾಗ ಲೀಗಲ್ಲು, ನಂದು GST ನಂಬರ್ ಇದೆ, ನಂದು ಪ್ರತಿಯೊಂದು ಡಾಕ್ಯುಮೆಂಟ್ಸು ಇದೆ, ಪಕ್ಕಾ ಡಾಕ್ಯುಮೆಂಟ್ಸ್ ಮಾಡಿಸಿದ್ದೀನಿ. ಸೊ ಇವಾಗ ನಾನು 1000 ರೂಪಾಯಿಗೆ ತಂದಿದ್ದೀನಿ, 1050 ರೂಪಾಯಿಗೆ ಮಾರ್ತೀನಿ ಅಂತ ಇಟ್ಕೊಳ್ಳಿ, ಬೇಡ 1100 ರೂಪಾಯಿಗೆ ಮಾರ್ತೀನಿ ಅಂತ ಇಟ್ಕೊಳ್ಳಿ, 1100 1100 ರೂಪಾಯಿಗೆ ಮಾರ್ತೀನಿ ಅಂತ ಇಟ್ಕೊಳ್ಳಿ. ಎಲ್ಲಿಂದ ಉದ್ಧಾರ ಆಯ್ತೀನಿ ನಾನು? ಎಲ್ಲಿಂದ ಇದಾಗುತ್ತೆ? ನನಗೆ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಿಂಪಲ್ಲು, ನನಗೇನು ಬೇಡ, ಅಂಗಡಿಗೆ ಬಂದು ತಗೊಂಡೋಗ್ತಾರೆ ಅಂತ ಇಟ್ಕೊಳ್ಳಿ, 5% ಟ್ಯಾಕ್ಸ್ ಕಟ್ಟಲೇಬೇಕು. ಅವ್ರು ಅಂಗಡಿಗೆ ಬಂದು ತಗೊಳ್ಳಿ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿ, 5% ಟ್ಯಾಕ್ಸ್ ಕನ್ಫರ್ಮು. 5% ಟ್ಯಾಕ್ಸ್ ಕಟ್ಟಿದ್ನಾ, 50 ರೂಪಾಯಿ ಎಗ್ರೋಯ್ತು. 100 ರೂಪಾಯಿಗೆ ಬಟ್ಟೆ ಏನು ಕೊಟ್ಟಿದ್ನೋ ಆ 100 ರೂಪಾಯಿ ಐತೆ ನನ್ನ ಹತ್ರ. ಇವಾಗ ಇನ್ನು ಇಫ್ ಇನ್ ಕೇಸು ಅವ್ರೇನಾದರೂ ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿದ್ರು, 3% ಎಗ್ರೋಯ್ತಲ್ಲೇ. 3% ಅಂದರೆ 50 ರೂಪಾಯಿಲಿ ಎಲ್ಲಿ? ಒಂದು 10 ರೂಪಾಯಿ ಎಗ್ರೋಯ್ತು, ಹತ್ರ 10 ರೂಪಾಯಿ 20 ರೂಪಾಯಿ ಎಗ್ರೋಯ್ತು. ಅದಾದಮೇಲೆ ಅಂಗಡಿ ಬಾಡಿಗೆ ಕಟ್ಟಬೇಕು. ಆ ಬಾಡಿಗೆಗೆ ಒಂದು 20 ರೂಪಾಯಿ ಇಟ್ಕೊಳ್ಳಿ ಒಂದು ಶರ್ಟಿಂದ. 20 ರೂಪಾಯಿ ನಾನು ಜಾಸ್ತಿ ಇಟ್ಕೊತಾ ಇಲ್ಲ ಗುರು, 20,000 30,000 40,000 1 ಲಕ್ಷ ರೂಪಾಯಿ ಗಂಟನೂ ಕಟ್ಟೋರು ಅವರೇ ನಾನು ಅಂಗಡಿ ರೆಂಟ್ನ. ಸೊ ನಾನು 20 ರೂಪಾಯಿ ಅಷ್ಟೇ ಇಟ್ಕೊತಾ ಇದ್ದೀನಿ, ಇನ್ನು 30 ರೂಪಾಯಿ ಮಿಕ್ತು. 30 ರೂಪಾಯಿ ಏನು ಮಾಡಲಿ ನಾನು? ಅದು ಲಾಭನೇ ಅಲ್ಲ ಆ್ಯಕ್ಚುಲಿ. ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 50 ರೂಪಾಯಿನೂ ಮುಡುಗಬೇಕಾಗುತ್ತೆ. ಯಾಕಂದರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಕಡಿಮೆ ಬರ್ತಾರೆ ಅದು ಸೆಕೆಂಡ್ರಿ, ನೀವು 50 ರೂಪಾಯಿನೂ ಅಂಗಡಿ ಇದಕ್ಕೆ ಮುಡುಗಬೇಕಾಗುತ್ತೆ. ಆಮೇಲೆ ಇಫ್ ಇನ್ ಕೇಸ್ ಇವಾಗ ಆನ್ಲೈನ್ಗೆ ಹೋಗೋಣ, ಇಫ್ ಇನ್ ಕೇಸ್ ಅವ್ರು ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಟ್ರು. ಸೊ ಇವಾಗ ನಾನು 1100 ರೂಪಾಯಿ ಆನ್ಲೈನಲ್ಲಿ ಅಲ್ಲ ಆಫ್ಲೈನಲ್ಲಿ 1100 ರೂಪಾಯಿಗೆ ಮಾರ್ತಾ ಆನ್ಲೈನಲ್ಲಿ 1500 ರೂಪಾಯಿಗೆ ಹಾಕೋಕ್ಕಾಗಲ್ಲ. ಯಾಕಂದರೆ ನಾನು ಡೆಲಿವರಿ ಚಾರ್ಜ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ರೀಸನ್ ಕೊಡೋಕ್ಕಾಗಲ್ಲ. ಅಂಥದ್ದನ್ನ ಮೇಜರಾಗಿ ಥ್ರಸ್ಟೇ ಮಾಡಲ್ಲ ಜನ. ಸೊ ಅವಾಗೇನು ಮಾಡಬೇಕು, ಅವಾಗೇನು ಎರಡೂ ಹ್ಯಾಂಡಲ್ ಆಗಲಿ ಅಂದ್ಬಿಟ್ಟು 1100 ಮಡಗಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ 5% ನೀನು ಏನೇ ಮಾಡಿದ್ರು 5% ಕಟ್ಟಲೇಬೇಕಾ ಟ್ಯಾಕ್ಸು GST. ಸೊ 5% ಟ್ಯಾಕ್ಸ್ ಕಟ್ಬಿಟ್ಟೆ, ಮುಗೀತು, ಅದ್ರದ್ದು ಕತೆ ಮುಗೀತು. ಇನ್ನು 50 ರೂಪಾಯಿ ಮಿಕ್ಕೈತಿ. 50 ರೂಪಾಯಿಲಿ ನಾನು ಡೆಲಿವರಿ ಚಾರ್ಜ್ಗೆ ಕೊಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಅವ್ರು ಏನಾದರೂ ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿಬಿಟ್ರೆ, ಕ್ರೆಡಿಟ್ ಕಾರ್ಡಲ್ಲಿ 2-3% ಎಗ್ರೋಯ್ತು. ಸೊ ಮುಗೀತಾ, ನಂದೇ ಮೈನಸ್ಗೆ ಹೋಯ್ತಾ. ಸೊ ಅಂಗಡಿ ರೆಂಟ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು. ಆಮೇಲೆ ಇನ್ನೂ ಒಂದು ಮೇಜರಾಗಿ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಶಿಪ್ಪಿಂಗ್ ಮಾಡಬೇಕಾದಾಗ ಅದೊಂದು ಬ್ಲೂ ಕವರ್ ಹಾಕ್ತೀವಲ್ಲ, ಅದೊಂದು ಹಾಕಬೇಕು. ಅದು 5-10 ರೂಪಾಯಿ ಇರುತ್ತೆ ಒಂದೊಂದು ಕವರು. ಇಫ್ ಇನ್ ಕೇಸ್ ಏನಾದರೂ ನಾವು ನಮ್ಮದೇ ಒಂದು ಓನ್ ಬ್ರ್ಯಾಂಡಿಂಗ್ ಇರಬೇಕು, ಪ್ರೈವೇಟಾಗಿ ಲೇಬಲಿಂಗ್ ಇರಬೇಕು ಅಂತಂದ್ಬಿಟ್ರೆ ಅದರದ್ದೊಂದು ಅದಕ್ಕೊಂದು 12-15 ರೂಪಾಯಿ ಸಮಥಿಂಗ್ ಏನೋ ಇದೆ ಒಂದು ಪರ್ ಶೀಟು ಪರ್ ಕವರ್ಗೆ, ಅದಕ್ಕೆ ಎಗ್ರೋಯ್ತಾ. ಅದಾದಮೇಲೆ ನೀವು ಶರ್ಟ್ ತಂದಿದ್ದು ಮಾತ್ರ ಲೆಕ್ಕ ಹಾಕಿದ್ರೆ ಅದ್ರದ್ದು ಡೆಲಿವರಿ ಚಾರ್ಜ್ ಲೆಕ್ಕನೇ ಹಾಕಲಿಲ್ಲ. ಸೊ ಅಲ್ಲಿಂದ ಬಂದು ಇಲ್ಲಿಗೆ ಬೀಳುತ್ತಲ್ಲ ಡೆಲಿವರಿ ಚಾರ್ಜು. ಸೊ ನೀವೇನು ತರಿಸಿದ್ರು 1 ಪೀಸ್ 2 ಪೀಸ್ ತರಿಸಲ್ಲ, ಲಾಟ್ ತರಿಸ್ತೀರಾ. ಸೊ ಅದು ಎಲ್ಲಿಂದ ಬಂದು ಬಿದ್ದಿರುತ್ತೆ ಅದ್ರ ಡೆಲಿವರಿ ಚಾರ್ಜು. ಅದಾದಮೇಲೆ ಇನ್ನೂ ಅಡಿಷ್ನಲಾಗಿ ಹೇಳ್ತೀನಿ ಕೇಳಿ, ನಿಮ್ಮದೇ ಆದ ಒಂದು ಅಂಗಡಿಗೆ ಬಂದು ಬಿದ್ಮೇಲೆ ನೀವು ಲೇಬಲ್ ಹೊಡಿಬೇಕು, ಲೇಬಲ್ ಅಂಟಿಸ್ಬೇಕು, ಪ್ರೈಸ್ MRP ಹಾಕಬೇಕು. ಮತ್ತು ನನ್ನ ಒಂದು ಓನ್ ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಲೇಬಲ್ ಅದೇ ಇರೋದ್ರಿಂದ ನಾವು ಟ್ಯಾಗ್ಗಳು ನಾವೇ ಹಾಕ್ತೀವಿ. ಟ್ಯಾಗ್ಗಳನ್ನ ಪ್ರಿಂಟ್ ಮಾಡಿಸ್ಬೇಕು, ಟ್ಯಾಗ್ಗಳು ತರಿಸ್ಬೇಕು, ಆಮೇಲೆ ಹಿಂದೆ ಸ್ಟಿಕ್ಕರ್ಗಳನ್ನ ಪ್ರಿಂಟ್ ಮಾಡಿಸ್ಬೇಕು, ಅಂಟಿಸ್ಬೇಕು. ಸೊ ಇದಕ್ಕೆಲ್ಲ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಹಂಗಂಗೆ ಬೀಳುತ್ತೆ ಒಂದೊಂದು ಕಾರ್ಡ್ಗೂ ಒಂದೊಂದು ಶೀಟ್ಗೂ. ಸೊ ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು ಶರ್ಟು ನೀವು ಅಲ್ಲಿಂದ ಬಂದುಬಿತ್ತಾ 100 ರೂಪಾಯಿಗೆ 1000 ರೂಪಾಯಿಗೆ ತರಿಸಿದ್ದೀನ ಒಂದು ಶರ್ಟ್ ಪೀಸ್ 1000 ರೂಪಾಯಿನ, ಅಲ್ಲಿಂದ ಬಂದುಬಿತ್ತಾ ಡೆಲಿವರಿ ಚಾರ್ಜು ಒಂದು 100 ಶರ್ಟ್ ತರಿಸಿದ್ದೀನಿ, ಒಂದು 1000 ರೂಪಾಯಿ ಆಯಿತು. ಒಂದೊಂದು ಶರ್ಟ್ಗೆ ಎಷ್ಟು ರೂಪಾಯಿ ಬಿತ್ತು ಲೆಕ್ಕ ಹಾಕಿ ಅಷ್ಟೇ. 10 ರೂಪಾಯಿನ 20 ರೂಪಾಯಿನ ಬಿತ್ತು, ಓಕೆ. 100 ರೂಪಾಯಿ ಅಥವಾ 10 ರೂಪಾಯಿ ಅಂತ ಡೆಲಿವರಿ ಚಾರ್ಜ್ ಹಾಕೊಳ್ಳಿ, 110 ಅಲ್ಲೇ ಆಯಿತು. ಸೊ ಅದಾದಮೇಲೆ ಟ್ಯಾಗ್ ಹಾಕಬೇಕು, ಟ್ಯಾಗು ಸ್ಟಿಕ್ಕರ್ ಅಂಟಿಸ್ಬೇಕು,
ಅದಕ್ಕೆಲ್ಲ ಒಂದೊಂದು ರೂಪಾಯಿ ಬೀಳುತ್ತೆ ಅಂತ ಇಟ್ಕೊಳ್ಳಿ, 2 ರೂಪಾಯಿ ಅಲ್ಲೇ ಆಗೋಯ್ತು. ಸೊ ಅದಾದಮೇಲೆ ಅದು ಇದು ಎಕ್ಸೆಟ್ರಾ ಅಡಿಷ್ನಲ್ಲು ಕವರಿಂಗು ಬಾಕ್ಸು ಗೀಕ್ಸ್, ಇಫ್ ಇನ್ ಕೇಸ್ ಏನಾದ್ರು ಬಾಕ್ಸ್ ಗೀಕ್ಸ್ ಮಾಡಿಸಿದ್ರೆ ಬಾಕ್ಸ್ಗೆ 10-15 ರೂಪಾಯಿ ಆಗುತ್ತೆ. ನೀವೇನಾದ್ರು ಕವರ್ ಮಾಡಿಸಿದ್ರೆ ಬಾಕ್ಸ್ ಮಾಡಿಸೋದು ಆಫ್ಲೈನಲ್ಲಿ ಕೊಟ್ಟು ಕಳ್ಸೋಕೆ, ಇಲ್ಲಿ ಬಂದು ಪರ್ಚೇಸ್ ಮಾಡೋರಿಗೆ ಬಾಕ್ಸ್ ಕಳಿಸ್ತೀವಿ. ಇಫ್ ಇನ್ ಕೇಸ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಅಂದರೆ ಬಾಕ್ಸ್ ವೆಯ್ಟ್ ಜಾಸ್ತಿ ಆಗುತ್ತೆ, ಆಮೇಲೆ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಏನಾಗುತ್ತೆ, ಕೆಲವೊಂದು ಟೈಮ್ ಬಾಕ್ಸ್ನ ಕಟ್ ಮಾಡಿಬಿಟ್ಟು ಕವರ್ಗೆ ಹಾಕ್ತೀವಿ. ಸೊ ಕವರ್ ಪ್ರೈಸು ಅಲ್ಲೇ ಬಿತ್ತು ಓನ್ ಪ್ರಿಂಟಿಂಗ್ ಮಾಡಿಸ್ಬಿಟ್ರೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಗೈಸ್ ನಿಮ್ಗೆ 1000 ರೂಪಾಯಿಗೆ ಬಂದು ಬಿದ್ದೈತೆ ಅಂದರೆ ನೀವು ಒಂದು ಸೇಲ್ ಮಾಡಬೇಕಾದಾಗ ನಿಮ್ಮ ಕೈಯಿಂದನೇ 1100 ರೂಪಾಯಿ ಹತ್ತತ್ರ 1050-100 ರೂಪಾಯಿ ಇದಕ್ಕೆ ಇದಾಗೋಗಿರುತ್ತೆ. ಒಂದು ಶರ್ಟು ನೀವು ಬೇರೆಯವ್ರ ಕೈ ಕೊಡೋಷ್ಟರಲ್ಲಿ ನಿಮ್ಮ ಕೈಯಿಂದನೇ ಹೋಗ್ಬಿಟ್ಟಿರುತ್ತೆ. ಒಂದು ಶರ್ಟ್ ಮೇಲೆ 1100 ರೂಪಾಯಿ ಹತ್ತತ್ರ ಖರ್ಚಾಗಿರುತ್ತೆ. ಸೊ ಇವಾಗ ನಾನು 1000 ರೂಪಾಯಿಗೆ ತಂದು 5%-ಇಂದ 10% ಪ್ರಾಫಿಟ್ ಇಟ್ಕೊಂಡು ಮಾರ್ತೀನಿ ಅಂತ ಅಂತಿರಲ್ಲ, ಎಲ್ಲಿಂದ ಎಲ್ಲಿಗೆ ಪ್ರಾಫಿಟ್ಟು, ಹೆಂಗೆ ಏನು ಎತ್ತ ಯೋಚನೆ ಮಾಡಿ, 10 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಅಷ್ಟೇ ಗೈಸ್. ಸಿಂಪಲು. ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು 5% ಪ್ರಾಫಿಟ್ಟು, 10% ಪ್ರಾಫಿಟ್ಟು, 50% ಪ್ರಾಫಿಟ್ಟು ಇಟ್ಟು ಮಾರ್ತೀನಿ ಸಾಕು, ಮಾರ್ಜಿನ್ ನನಗೆ 20% ಸಿಕ್ಕರೆ ಸಾಕು, ಹಿಂಗೆ ಅಂತ ಅನ್ಕೋಬೇಡಿ. ಸೊ ನಿಮ್ಮ ಕೈಯಿಂದ ಎಲ್ಲ ಅದ್ರದ್ದು ಮೇಲೆ ಇವಾಗ ಒಂದು ಶರ್ಟಿಗೆ ಹೇಳಿದೆ 1100 ರೂಪಾಯಿ ಖರ್ಚಾಗುತ್ತೆ ಅಂತ. ಸೊ ಓಕೆ, ನನ್ನ ಕೈಯಿಂದ 1100 ರೂಪಾಯಿ ಖರ್ಚಾಗೈತೆ. ಸೊ ಇದ್ರ ಮೇಲೆ ನಾನು ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ, ಯಾಕಂದರೆ ಡೆಲಿವರಿ ಚಾರ್ಜ್ ಏನಾದರೂ ಕಳಿಸ್ಬೇಕಾದಾಗ ಸೊ ಇನ್ನೊಂದು 50 ರೂಪಾಯಿನೋ 100 ರೂಪಾಯಿನೋ ಜಾಸ್ತಿ ಆಗುತ್ತೆ ಅಂತ ಒಂದು ಪ್ರೈಸ್ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು 20-30% ಬೇಡ ಗುರು, ನಿನ್ನ 10% ಇಡುಗುರು ಸಾಕು. 10% ಇಟ್ಟಾಗ ಏನಾಗುತ್ತೆ, ನಿನ್ನ ಕೈಯಿಂದ ಜಾಸ್ತಿ ಹೋಗಲ್ಲ. ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಟೆಂಡ್ ಆಯಿತು ಅಂದರೆ ಆ 10%ಅಲ್ಲಿ ಒಂದು 2-3% ಮೈನಸ್ ಆಗಿ ಮಿಕ್ಕಿದ್ದು ನಿನ್ನ ಪ್ರಾಫಿಟಿಗೆ ಬಂದು ನಿನ್ನ ಜಾಬಿಗೆ ಬಂದು ಬೀಳುತ್ತೆ. ಆ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ನಾನು ಮೆಟೀರಿಯಲ್ನ 1000 ರೂಪಾಯಿಗೆ ತರ್ತೀನಿ, 1100 ರೂಪಾಯಿಗೆ ಮಾರ್ತೀನಿ, ಅಥವಾ 100 ರೂಪಾಯಿಗೆ ತರ್ತೀನಿ, 110 ರೂಪಾಯಿಗೆ ಮಾರ್ತೀನಿ ಅನ್ನೋದೆಲ್ಲ ಸುಳ್ಳು ಗೈಸ್. ಸುಮ್ಮನೆ ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಇದು ಮಾಡಬೇಡಿ. ಸೊ ಇಷ್ಟು ಹೇಳ್ತೀನಿ ಗೈಸ್. ಸೊ ಬಿಸ್ನೆಸ್ ಬಗ್ಗೆ ನಿಮ್ಗೇನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡೋಕ್ಕೆ ನಾನಿದ್ದೀನಿ. ನೀವು ಕಮೆಂಟ್ ಮಾಡಿ ಅಥವಾ ಜಿಮೇಲ್ ಮಾಡಿ ಅಥವಾ ಏನಾದರೂ ಮಾಡಿ. ಇಫ್ ಇನ್ ಕೇಸ್ ಏನೋ ಪ್ರಮೋಷನ್ ಏನಾದ್ರು ಅವಶ್ಯಕತೆ ಇತ್ತು ಅಂದರೆ ಜಿಮೇಲ್ ಕೂಡ ಮಾಡಿ, ಜಿಮೇಲಲ್ಲೂ ನಾನು ಕಾಂಟ್ಯಾಕ್ಟಿಗೆ ಸಿಗ್ತೀನಿ ಗೈಸ್. ಸೊ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಲಾಸ್ಟಲ್ಲಿ ಎನಿ ಪ್ರಮೋಷನ್ಸ್ ಅಂತ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿನೂ ವಿತ್ ಲಿಂಕೇ ಹಾಕಿದ್ದೀನಿ ಗೈಸ್. ಐಡಿ ಅಂದರೆ ಬರೀ ಐಡಿ ಹಾಕಿಲ್ಲ, ವಿತ್ ಲಿಂಕೇ ಹಾಕಿದ್ದೀನಿ. ಅದು ನನ್ನದೇ ಇನ್ಸ್ಟಾಗ್ರಾಮ್, ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಯಾವುದೇ ರೀತಿ ರೀಲ್ಸ್ ಏನೂ ಬಿಟ್ಟಿಲ್ಲ. ಅದು ಸ್ಟಾರ್ಟ್ ಮಾಡೋಣ, ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡೋಣ. ಅದೊಂದು ಸ್ವಲ್ಪ ಯೂನಿಕಾಗಿ ಏನಾದರೂ ಬೇರೆ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಗಿದೆ ಗೈಸ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.